ಪಂಡ್ರಮ್ಮ ಅವರ ಮೆಮೊರೀಸ್ ಯಾಕೆಂತಂದರೆ ನೀವು ಅವ್ರ ಫ್ಯಾಮಿಲಿಗೂ ಆಮೇಲೆ ಸಂಬಂಧಪಟ್ಟವರಾದ್ರಿ, ನನ್ನ ದೊಡ್ಡತ್ತೆ ನಿಮ್ಮ ಅತ್ತೆಯವರಾಗಿದ್ದರು. ಅಂದರೆ ನನಗೆ ಒಂದು ಪ್ರಶ್ನೆ ಕೇಳಬೇಕು ಅನ್ಸುತ್ತದೆ, ತುಂಬ ಜನ ಹೇಳಿದ್ದಾರೆ ಅದನ್ನು, ನಾವು ಕೇಳಿಲ್ಲ. ಅದನ್ನು ನಿಮ್ಮ ಫ್ಯಾಮಿಲಿ ಬಗ್ಗೆ ಕನೆಕ್ಟ್ ಇದ್ದಿದ್ದರಿಂದ ನಿಮ್ಮನ್ನು ಕೇಳೋಣ ಅಂತ. ಅವ್ರಿಗೆ ಅಂದರೆ ಪಾಂಡುರಂಗ ಅಂದರೆ ಬಹಳ ಇಷ್ಟ ಅವ್ರಿಗೆ, ಅಷ್ಟು ಇಷ್ಟ. ಆ್ಯಕ್ಚುಲಿ ಅವರು ರಾಮರಾವ್ ಅನ್ನೋರ್ನ ಮದುವೆ ಆಗಿದ್ರು, ಬಟ್ ಅವ್ರು ಎರಡನೇ ಹೆಂಡತಿ ಆಗಿದ್ರು. ಆಮೇಲೆ ಏನು ಗೊತ್ತಾ, ಒಂದೇ ಮನೇಲಿ ಇಬ್ಬರು ಹೆಂಡತಿನೂ ಇದ್ರು, ಅಷ್ಟು ಅನ್ಯೋನ್ಯವಾಗಿದ್ದರು. ಈಗಲೂ ಆ ಮಕ್ಕಳು, ಮೊನ್ನೆ ಈಗ ಪ್ರಸಾದಿ ಅವ್ರ ಮಗಳ ಮದುವೆ ಇದೆ, ಅಲ್ಲಿ ಹಾಕಿರೋದು ರಾಮರಾವ್ ಪಂಡರಿಬಾಯಿ ನರಸಮ್ಮ. ನರಸಮ್ಮ ಆ್ಯಕ್ಚುಲಿ ಮೊದಲನೇ ಹೆಂಡತಿ, ಬಟ್ ಪಂಡ್ರಮ್ಮನ ಹೆಸರು ಫಸ್ಟ್ ಬಂದಿದೆ. ಅಂದರೆ ನೀವು ನೋಡಿದ ಕೈ ಇತ್ತಮ್ಮ ಅಮ್ಮನಿಗೆ, ಪಂಡ್ರಮ್ಮಂಗೆ? ನಾನು ನೋಡಿದಾಗ ಇರಲಿಲ್ಲ. ಕೈ ಆಂಪ್ಯೂಟ್ ಆಗಿ ಅವನು 7 years ಇದ್ರು. ಇಷ್ಟು ದೊಡ್ಡ ಕುಂಕುಮ, ಕೈ ತುಂಬ ಬಳೆ, ಅಂದರೆ ಒಂದು ಲೆಫ್ಟ್ ಇರಲಿಲ್ಲ ಅವ್ರಿಗೆ, ಫುಲ್ ಗ್ರೀನ್ ಕಲರ್ ಬಳೆ, ಅರ್ಶಿನ, ಪಕ್ಕ ಮುತ್ತೈದೆ ಅಂದರೆ ಆಮೇಲೆ ಮುಬ್ಬಟ್ಟು. ನೂರೊಂದು ನೆನಪು. ತುಂಬ ಪುಣ್ಯ, ಹಿರಿತನ ಅಲ್ವಾ, ಹೆಮ್ಮೆ. ಹೆಮ್ಮೆ ಅಂದರೆ ಫಸ್ಟ್ ಮೆಗಾ ಸೀರಿಯಲ್ ಕನ್ನಡದಲ್ಲಿ ಮಾಡಿದ್ದೀನಿ ಅನ್ನೋ ಒಂದು ಹಿರಿಮೆ ಇದೆ ನನಗೆ. ಅದು ಅಂಥ ದಿಗ್ಗಜರ ಜೊತೆ ಡೆಫಿನೆಟ್ಲಿ ತುಂಬ. ಅದೇ ನೀವಾಗಲೇ ಹೇಳಿದಾಗೆ ಕಲ್ಯಾಣ್ ಕುಮಾರ್ ಸರ್, ಲೋಕೇಶ್ ಅವರು, ಶಿವರಾಮಣ್ಣ, ಗಿರ್ಜಮ್ಮ, ಪದ್ಮಾವಸಂತಿ ಅವರು, ಏನಾದರೂ ಅಲ್ಲಿನ ಮೆಮೊರೀಸು ಅಥವಾ ಅಲ್ಲಿ ನಡೆದಂಥ ಘಟನೆಗಳು, ಅವರಿಂದ ಕಲಿತ ಪಾಠಗಳು? ಸಿಂಪಲ್ ಜನ ಅಂದರೆ ಸಿಂಪ್ಲಿಸಿಟಿ ಅಂದರೆ ಅಲ್ಲಿತ್ತು. ಯಾಕಂದರೆ ಕಲ್ಯಾಣ್ ಕುಮಾರ್ ಅಂಕಲ್ ಆಗಲಿ, ಲೋಕೇಶ್ ಅಂಕಲ್ ಆಗಲಿ, ಅವರೆಲ್ಲ ನಾನು ಸ್ಟಾರು ಅಂತ ಯಾವತ್ತೂ ಬಿಹೇವ್ ಮಾಡಿಲ್ಲ. ಎಲ್ಲರ ಮಧ್ಯೆ ಕೂತ್ಕೊಂಡು ಮಾತಾಡೋದು, ಎಲ್ಲರ ಮಧ್ಯೆ ಕೂತ್ಕೊಂಡು ಊಟ ಮಾಡೋದು. ಸೊ ಆ ಭೇದ ಭಾವನೆ ನಮಗೆ, ಅಂದರೆ ಸ್ಟಾರ್ಸ್ ಅಂದರೆ ಹೀಗೆ ಇರ್ತಾರೆ ಅಂತ ಅವಾಗಿಂದ ನೋಡ್ಕೊಂಡು ಬಂದಿರೋ ಆ ಸಿಂಪ್ಲಿಸಿಟಿ ಬಹುಶಃ ಅಲ್ಲಿಂದಾನೇ ಬಂದಿದ್ದು ಅನ್ಸುತ್ತೆ ಸರ್. ವಂಡರ್ಫುಲ್. ಯಾಕೆಂದರೆ ಕಲ್ಯಾಣ್ ಕುಮಾರ್ ಅವ್ರದ್ದೆಲ್ಲ ಫಸ್ಟ್ ಎಂಟ್ರಿ ಫಾರ್ ದ ಸ್ಮಾಲ್ ಸ್ಕ್ರೀನು ಮನೆತನ. ಅವ್ರು ನನಗೆ ಗೊತ್ತಿರುವಾಗ ಅದೇ ಫಸ್ಟ್ ಎಂಟ್ರಿ ಅವರು ಸ್ಮಾಲ್ ಸ್ಕ್ರೀನ್ ಬಂದಿದ್ದು. ಆ್ಯಂಡ್ ಯಾವಾಗಲೂ ಹೇಳ್ತಾರೆ ಗೊತ್ತಾ, ಹಿರಿಯರು ಹೇಗೆ ಹೋಗ್ತಾರೋ ಕಿರಿಯರು ಹಾಗೆ ನಡ್ಕೊಂಡು ಹೋಗ್ತಾರೆ ಅಂತ. ಸೊ ಪ್ರಾಬಬ್ಲಿ ದೇ ಟಾಟ್ ಇಸ್ ಹೌ ಟು ಬಿ ಆನ್ ಸೆಟ್ಸ್. ಪಂಡ್ರಮ್ಮ ಅವರ ಮೆಮೊರೀಸ್ ಯಾಕೆಂತಂದರೆ ನೀವು ಅವ್ರ ಫ್ಯಾಮಿಲಿಗೂ ಆಮೇಲೆ ಸಂಬಂಧಪಟ್ಟವರಾದ್ರಿ, ನನ್ನ ದೊಡ್ಡತ್ತೆ ನಿಮ್ಮ ಅತ್ತೆಯವರಾಗಿದ್ದರು. ಅಂದರೆ ನನಗೆ ಒಂದು ಪ್ರಶ್ನೆ ಕೇಳಬೇಕು ಅನ್ಸುತ್ತದೆ, ತುಂಬ ಜನ ಹೇಳಿದ್ದಾರೆ ಅದನ್ನು, ನಾವು ಕೇಳಿಲ್ಲ. ಅದನ್ನು ನಿಮ್ಮ ಫ್ಯಾಮಿಲಿ ಬಗ್ಗೆ ಕನೆಕ್ಟ್ ಇದ್ದಿದ್ದರಿಂದ ನಿಮ್ಮನ್ನು ಕೇಳೋಣ ಅಂತ. ಅಮ್ಮಂದು ದೇವಸ್ಥಾನ ಇತ್ತಂತೆ, ನೀವು ನೋಡಿದ್ರ? ಏನು ಅದ್ರ ಬಗ್ಗೆ? ವಡಪಳ್ಳಿನಲ್ಲಿ, ಚೆನ್ನೈ, ಅಲ್ಲಿ ಅವ್ರದ್ದು ವಿಠಲನ್ ದೇವಸ್ಥಾನ, ಅದನ್ನೀಗ ಉಡುಪಿ ಮಠಕ್ಕೆ ಕೊಟ್ಟಿದ್ದಾರೆ ಅವರು. ಅವ್ರಿಗೆಂದರೆ ಪಾಂಡುರಂಗ ಅಂದರೆ ಬಹಳ ಇಷ್ಟ ಅವ್ರಿಗೆ, ಅಷ್ಟು ಇಷ್ಟ. ಸೊ ಆವಾಗ ಅವ್ರೇನು ಅಂದ್ಕೊಂಡು ಅಂದರೆ ಒಂದು ವಿಠಲನ್ ಸ್ಥಾಪನೆ ಮಾಡೋಣ, ಒಂದು ದೇವಸ್ಥಾನ ಮಾಡೋಣ. ಅವ್ರದ್ದು ವಡಪಳ್ಳಿ ಫುಲ್ ರೋಡ್ ಅವ್ರದ್ದಿತ್ತಂತೆ. ಅಂದರೆ ಆವಾಗ ಒಂದು ಟೈಮ್ನಲ್ಲಿ ಆವಾಗ ಸಿನಿಮಾಸ್ ಎಲ್ಲ ಪ್ರೊಡ್ಯೂಸ್ ಮಾಡಿ ಎಲ್ಲ ಮಾರಿ ಅದೊಂದು ಭಾಗ ಮಾತ್ರ ಇಟ್ಕೊಂಡಿದ್ರು. ಒಂದು ಭಾಗದಲ್ಲಿ ಮನೆ, ಒಂದು ಭಾಗದಲ್ಲಿ ದೇವಸ್ಥಾನ. ಆಮೇಲೆ ಅವ್ರು ಹೋದ್ಮೇಲೆ ಆ ದೇವಸ್ಥಾನ ಉಡುಪಿ ಮಠಕ್ಕೆ ಕೊಟ್ಟರು. ಅವ್ರಿಗೆ ಅಂದರೆ ಗುರು ಸರ್ನ ಶ್ಯಾಮ್ ಅವ್ರನ್ನ ಮಕ್ಕಳ ಥರ ನೋಡ್ತಾ ಇದ್ರು ಅಂತ? ಇಲ್ಲ, ಆ್ಯಕ್ಚುಲಿ ಅವರು ರಾಮರಾವ್ ಅನ್ನೋರ್ನ ಮದುವೆ ಆಗಿದ್ರು, ಬಟ್ ಅವ್ರು ಎರಡನೇ ಹೆಂಡತಿ ಆಗಿದ್ರು. ಸೊ ಇವ್ರಿಗೆ ಪಂಡ್ರಮ್ಮನ ಮಕ್ಕಳಿರಲಿಲ್ಲ. ಸೊ ರಾಮರಾವ್ ಅಂಕಲ್ ಅವರ ಮೊದಲನೇ ಹೆಂಡತಿಗೆ ಇಬ್ಬರು, ಪ್ರಸಾದಿ ಮತ್ತು ನಂದು, ಅವ್ರನ್ನೇ ಇವರು ಮಕ್ಕಳು. ಆಮೇಲೆ ಏನು ಗೊತ್ತಾ, ಒಂದೇ ಮನೇಲಿ ಇಬ್ಬರು ಹೆಂಡತಿನೂ ಇದ್ದರು, ಅಷ್ಟು ಅನ್ಯೋನ್ಯವಾಗಿದ್ದರು. ಆ್ಯಂಡ್ ಆವಾಗಿನ ಕಾಲದ ಬಹುಶಃ ಒಂದು ಒಳ್ಳೆತನನೋ ಏನೋ, ತುಂಬ ಚೆನ್ನಾಗಿದ್ದರು ಸರ್. ಈ ಟಚ್ ಹೆಂಗಿದ್ರು ಅವರು ಅಂದರೆ, ಈಗಲೂ ಆ ಮಕ್ಕಳು, ಮೊನ್ನೆ ಈಗ ಪ್ರಸಾದಿ ಅವ್ರ ಮಗಳ ಮದುವೆ ಇದೆ, ಅಲ್ಲಿ ಹಾಕಿರೋದು ರಾಮರಾವ್ ಪಂಡರಿಬಾಯಿ ನರಸಮ್ಮ. ನರಸಮ್ಮ ಆ್ಯಕ್ಚುಲಿ ಮೊದಲನೇ ಹೆಂಡತಿ, ಬಟ್ ಪಂಡ್ರಮ್ಮನ ಹೆಸರು ಫಸ್ಟ್ ಬಂದಿದೆ. ಎಂಥ ವಂಡರ್ಫುಲ್ ಗೆಸ್ಚರ್ ನೋಡಿ ಅದು. ಆಮೇಲೆ ರಾಮರಾವ್ ಅಂಕಲ್ದು ಸಾವು ನೋಡಿ, ಪಂಡ್ರಮ್ಮ ಆಕ್ಸಿಡೆಂಟ್ ಆದಮೇಲೆ ರಾಮರಾವ್ ಅಂಕಲ್ಲೇ ನೋಡ್ಕೋತಾ ಇದ್ರು. ಆವಾಗ ನೀವು ಆಕ್ಸಿಡೆಂಟ್ ಆಗೋ ಟೈಮ್ನಲ್ಲಿ ನನಗೆ ಮದುವೆ ಆಗಿರಲಿಲ್ಲ. ಅವ್ರು ಫೆಬ್ರವರಿನಲ್ಲಿ ಆಕ್ಸಿಡೆಂಟ್ ಆಗಿ ಸತ್ತಿದ್ದವರು. ನಾನು ಮದುವೆ ಆಗಿದ್ದು ಏಪ್ರಿಲ್ನಲ್ಲಿ. ಬಟ್ ಅದಕ್ಕೆ ಮುಂಚೆ ನಾನು ಹೋಗಿ ಬಂದು ಮಾಡ್ತಿದ್ದೆ. ಮೈನಮ್ಮನ ಜೊತೆ ವಡಪಳನಿಗೆ ಹೋಗೋದು, ಅವ್ರ ಜೊತೆ ಹೋಗಿ ಬಂದು, ಅಥವಾ ಪಂಡ್ರಮ್ಮ ಇಲ್ಲಿ ಬಂದರೆ ನಮ್ಮ ಮನೆಗೆ ಬಂದೇ ಹೋಗೋರು. ನಮ್ಮಮ್ಮ ಒಂದು ಸಬ್ಸಿಗೆ ಸೊಪ್ಪಿನ ಇಡ್ಲಿ ಮಾಡ್ತಿದ್ದೆ, ಅದನ್ನು ಭಾಳ ಇಷ್ಟ ಅವ್ರಿಗೆ. ಸೊ ಬಂದು ತಿನ್ಕೊಂಡು ಹೋಗೋರು. ಚೆನ್ನೈಯಿಂದ ಬ್ಯಾಂಗ್ಳೂರು ಬಂದರೆ ಫಸ್ಟ್ ಬಂದು ಅದನ್ನು ತಿನ್ಕೊಂಡು ಹೋಗೋರು ಅವರು. ಅಂದರೆ ನೀವು ನೋಡಿದ ಕೈ ಇತ್ತಮ್ಮ ಅಮ್ಮನಿಗೆ, ಪಂಡ್ರಮ್ಮಂಗೆ? ನಾನು ನೋಡಿದಾಗ ಇರಲಿಲ್ಲ. ಕೈ ಆಂಪ್ಯೂಟ್ ಆಗಿ ಅವನು 7 years ಇದ್ರು ಅವರು. ಅಂದರೆ ನಾವು ಸಿನಿಮಾಗಳಲ್ಲಿ ಪಂಡ್ರಮ್ಮ ಅಂದರೆ ನಮಗೆ ಆ ತಾಳ್ಮೆ, ಅದೇ ರೀತಿ ಮಾತಾಡೋರಮ್ಮ ಅಮ್ಮ ಪಂಡ್ರಮ್ಮ. ಹೌದು, ಅದೇ ಸಾಫ್ಟ್ನೆಸ್ಸು, ಅದೇ ನಗು ಮುಖ, ಅದೇ ಪ್ರಶಾಂತ ಮುಖ, ತುಂಬ. ಆಮೇಲೆ ಯಾವಾಗಲೂ ಬಿಳಿ ಸೀರೆ ಉಟ್ಕೊಳ್ಳೋದವರು, ಇಷ್ಟು ದೊಡ್ಡ ಕುಂಕುಮ, ಕೈ ತುಂಬ ಬಳೆ,
ಅಂದರೆ ಒಂದು ಲೆಫ್ಟ್ ಇರಲಿಲ್ಲ ಅವ್ರಿಗೆ, ಫುಲ್ ಗ್ರೀನ್ ಕಲರ್ ಬಳೆ, ಅರ್ಶಿನ, ಪಕ್ಕ ಮುತ್ತೈದೆ ಅಂದರೆ ಆಮೇಲೆ ಮೂಗ್ಬಟ್ಟು. ಇವರಿಬ್ರು ಅಕ್ಕ ತಂಗಿ ಹೇಗಿರೋರು? ಮೈನಮ್ಮ ಆಮೇಲೆ ಪಂಡ್ರಮ್ಮ ತುಂಬ ಸಾಫ್ಟ್, ಮೈನಮ್ಮ ಜೋರು ಅಂದರೆ ಆಧುನಿಕ ಹೆಣ್ಣು ಅಂತಾರಲ್ಲ ಹಾಗೆ, ಅಂದರೆ ಖಂಡಿತವಾದಿ. ಹಾಗೆ. ಸೊ ಇವರಿಬ್ಬರದ್ದು ಮಜಾ ಇತ್ತು, ಒಂಥರ ಟಾಮ್ ಅಂಡ್ ಜೆರಿ ಫೈಟ್ ಅಂತಾರಲ್ಲ ಹಾಗಿತ್ತು. ಆಮೇಲೆ ಇಬ್ಬರು ತುಂಬ ದೈವ ಭಕ್ತರು ಇಬ್ಬರು, ಪಂಡ್ರಮ್ಮನೂ ಹಾಗೆ. ನಾನಿವತ್ತು ಕೆಲವೊಂದು ಶ್ಲೋಕಗಳು ಕಲ್ತಿದ್ದೀನಿ ಅಂದರೆ ನಮ್ಮ ಅತ್ತೆಯಿಂದಾನೆ. ಅವರೇ ನನಗೆ ಲಲಿತಾ ಸಹಸ್ರನಾಮ ಹೇಳ್ಕೊಟ್ಟಿದ್ದು. ನನಗೆ ಇನ್ಫ್ಯಾಕ್ಟ್ ಸೌಂದರ್ಯ ಲಹರಿ ಹೇಳ್ಕೊಡ್ತಾ ಇದ್ರು, ಅಷ್ಟರಲ್ಲಿ ಅವ್ರು ಹೋಗ್ಬಿಟ್ರು. ಸೊ ತುಂಬ ದೇವರು ಅಂದರೆ ಕೂತಿದ್ದ ಇವ್ರು ಪಂಡ್ರಮ್ಮ ಅಂತೂ ಕೃಷ್ಣ 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 ಹೀಗೆ ಒಂದು ಮಾತು ಕೃಷ್ಣ, ಒಂದು ಮಾತು ಕೃಷ್ಣ, ಒಂದು ಮಾತು ಕೃಷ್ಣ. ಮಾತಾಡ್ತೀನಿ ನಾನು ಮೈನಮ್ಮ ಅವ್ರ ಜೊತೆಗೆ ನಿಮ್ಮ ಹತ್ರ ಮಾತಾಡ್ತೀನಿ. ಅದಕ್ಕೆ ಮುಂಚೆ ನನಗೆ ಇನ್ನೊಂದು ನಿಮ್ಮನ್ನು ಕೇಳಬೇಕು ಅಂತ ಅನಿಸ್ತು, ತಮ್ಮ ತಂದೆಯವ್ರ ಬಗ್ಗೆ. ಅಂದರೆ ನಿಮ್ಮ ತಂದೆಯವರು ಗೌರ್ಮೆಂಟ್ ಹುದ್ದೆನಲ್ಲಿದ್ರು ಒನ್ ಆಫ್ ದ ಕ್ಲೀನೆಸ್ಟ್ ಪರ್ಸನ್. ಐ ಆಮ್ ಸೋ ಪ್ರೌಡ್ ಆಫ್ ಮೈ ಫಾದರ್. ನಿಮ್ಮನ್ನು ಬೆಳೆಸಿರೋದು ನಿಮ್ಮ ಸಂಸ್ಕಾರ ನೋಡಿದ್ರೆ ಗೊತ್ತಾಗುತ್ತೆ. ತಂದೆ ಬಗ್ಗೆ, ಅಪ್ಪನ ಬಗ್ಗೆ ಹೇಳಿ. ಅಂದರೆ ಮಕ್ಕಳನ್ನ ಬೆಳೆಸಿರೋ ವಿಚಾರದಲ್ಲಿರ್ಬೋದು, ಅಥವಾ ಒಂದು ಸಂಸಾರನ ನಡ್ಕೊಂಡು ಅವರು ಸಾಕಷ್ಟು ಕಡೆ ದೈವ ಭಕ್ತರಾಗಿದ್ರು ಅಂತ ಹೇಳಿದ್ರಿ. ಆಮೇಲೆ ಇಂಥ ಒಂದು ಸಂಸಾರನ ಕಟ್ಕೊಟ್ಟು ನಡೆಸಿದಾರಲ್ಲ, ಅವರು ಫಸ್ಟ್ ಹೀರೋ ನಿಮ್ಮ ಲೈಫ್ನಲ್ಲಿ, ದ ರಿಯಲ್ ಹೀರೋ. ಹಿ ಈಸ್ ಗೋಯಿಂಗ್ ಟು ರಿಮೇನ್ ಹೀರೋ ಫಾರ್ ಲೈಫ್. ಯಾಕೆಂದರೆ ನನ್ನ ಮೊದಲನೇ ವ್ಯಕ್ತಿ ನಾನು ನೋಡಿದ್ದು ಅಮ್ಮ ಆದ ತಕ್ಷಣ ನಾನು ನೋಡಿದ್ದು ನಮ್ಮ ಅಪ್ಪನ್ನೇ. ಆ್ಯಂಡ್ ಅವರು ತುಂಬ ಒಂಥರ ಮ್ಯಾನ್ ವಿತ್ ಸಬ್ಸ್ಟೆನ್ಸ್ ಸರ್. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ಸ್ವಲ್ಪ ಕೋಪಿಷ್ಟ ಇಲ್ಲ ಅಂತ ಹೇಳಲ್ಲ, ಒಂಚೂರು ಉಪ್ಪು ಜಾಸ್ತಿ ಆದರೆ ತಟ್ಟೆ ಬಿಸಾಕ್ಬಿಡೋರು, ಆ ಥರ ಕೋಪಿಷ್ಟ. ಬಟ್ ತುಂಬ ಒಳ್ಳೆಯ ವ್ಯಕ್ತಿ ನಮ್ಮ ತಂದೆ. ಅವ್ರು ಹೇಗೆ ಅಂದರೆ ಅವರು ಅಷ್ಟೇ ತುಂಬ ದೈವ ಭಕ್ತರು. AGS ಆಫೀಸ್ನಲ್ಲಿ ಸೀನಿಯರ್ ಆಡಿಟರ್ ಆಗಿದ್ದರು. ಕೊನೆಗೆ ಆನ್ ಡೆಪ್ಯುಟೇಷನ್ ಅವ್ರಿಗೆ ಸೆಂಟ್ರಲ್ ಎಕ್ಸೈಸ್ ಆ್ಯಂಡ್ ಕಸ್ಟಮ್ಸ್ನಲ್ಲಿ ಹಾಕಿದರು. ನನಗೆ ತುಂಬ ಯಾಕೆ ನಾನು ಪ್ರೌಡ್ ಫೀಲ್ ಮಾಡ್ತೀನಿ ನಮ್ಮ ತಂದೆ ಬಗ್ಗೆ, ಯಾಕೆ ನಂಗೆ ಅಷ್ಟು ಅಭಿಮಾನ ಅಂದರೆ, ಅವ್ರು ಆ ಟೈಮ್ನಲ್ಲಿ ಕೊಳೆಯೋಷ್ಟು ಮಾಡ್ಕೋಬೋದಾಗಿತ್ತು ಸರ್. ಅಂದರೆ ₹1 ಆ ವ್ಯಕ್ತಿ ₹1 ಲಂಚ ತಿಂದಿದ್ದು ನನಗೆ ಗೊತ್ತಿಲ್ಲ. ನಾನು ಎಷ್ಟೋ ಸಲ ಕೇಳಿದ್ದೀನಿ, ನಾವು ಇಷ್ಟು ಯಾಕೆ ಲೋವರ್ ಮಿಡ್ಲ್ ಕ್ಲಾಸ್ನಲ್ಲಿರಬೇಕು, ನೀನು ದುಡ್ಡು ಮಾಡ್ಬೋದಲ್ವಾ? ಇಲ್ಲ, ಅದು ನಿನಗೀಗ ಗೊತ್ತಾಗಲ್ಲ, ಆ ದುಡ್ಡು ನನ್ನ ಹಾಸ್ಪಿಟ್ಲ್ಗಾಗತ್ತೆ, ಇಲ್ಲ ನಿಮ್ಗೆ ಹಾಸ್ಪಿಟ್ಲ್ಗಾಗತ್ತೆ, ಆ ದುಡ್ಡು ನಮಗೆ ಲಕ್ಸುರಿ ಖಂಡಿತ ಬರಲ್ಲ ಅಂತ ಯಾವಾಗಲೂ ಹೇಳೋರು. ಆ್ಯಂಡ್ ನಮ್ಮ ತಂದೆಗೆ ಒಳ್ಳೆ ಸಾವು ಬಂತು ಸರ್. ಮಲಗಿದ ಕಡೆನೇ ಹೋದರು. ಸಚ್ ಅ ಪೀಸ್ಫುಲ್ ಡೇ. ಯಾವಾಗ ನಮ್ಮ ತಂದೆ 2017ನಲ್ಲಿ ಹೋಗಿದ್ದು, 15 ಸ್ವಲ್ಪ ರೀಸೆಂಟ್. ಅಂದರೆ ಹಾರ್ಟ್ ಅಟ್ಯಾಕ್ ಆಗಿ ಹೋದರು. ನೈಟ್ 9:30 ಎಲ್ಲರೂ ಊಟ ಮಾಡಿದ್ವಿ. ಹಿ ಸ್ಲೆಪ್ಟ್ ಆ್ಯಂಡ್ ಹಿ ಡೈಡ್. ಎಂಥ ಭಗವಂತ ಎಷ್ಟು ಒಂದು ಎಂಥ ಅದ್ಭುತವಾದ ಮುಕ್ತಿ ಕೊಟ್ಟಿದ್ದಾರೆ ನೋಡಿ. ಅದನ್ನು ನಿಜ ನಡ್ಕೊಂಡು ಹೋಗೋರು ಅಂತ ಹೇಳ್ತಿದ್ರಿ. ನಮ್ಮ ತಂದೆ ಇಲ್ಲಿ ನಮ್ಮ ಮನೆ ಪಕ್ಕದಲ್ಲಿ ಒಂದು ಅಂಕಲು ಪ್ರತಿ ಶಿವರಾತ್ರಿಗೆ ಪಾದಯಾತ್ರೆ ಮಾಡೋರು ಧರ್ಮಸ್ಥಳಕ್ಕೆ. ಸೊ ನಮ್ಮ ತಂದೆ ರಿಟೈರ್ ಆದಮೇಲೆ ಒಂದಿನ ನಾನು ಬರ್ತೀನಿ ಅಂತ ಅವ್ರ ಹತ್ರ ಹೇಳ್ಕೊಂಡಿದ್ದಾರೆ. ಎವ್ರಿ ಡೇ 50 ಕಿಲೋಮೀಟರ್ಸ್ ಅವ್ರು ವಾಕ್ ಮಾಡೋರು ಅಂದರೆ ಬೆಳಗ್ಗಿನ ಜಾವ 3 ಗಂಟೆಯಿಂದ 6 ಗಂಟೆ ತನಕ ವಾಕ್ ಮಾಡೋದು, ಆಮೇಲೆ ರೆಸ್ಟ್ ಮಾಡೋದು, ಆಮೇಲೆ ಮತ್ತೆ ಆ ಒಂದೊಂದು ಆ ಡೆಸ್ಟಿನೇಷನ್ ಇರುತ್ತಲ್ಲ ಹಾಗೆ. ಫಸ್ಟ್ ಹಿ ಟ್ರೈಡ್ ವಾಕಿಂಗ್ ಫಾರ್ ಧರ್ಮಸ್ಥಳ. ಶಿವರಾತ್ರಿಗಿಂತ 10 ದಿನದ ಮುಂಚೆ ಹೊರಡೋದು, 10ನೇ ದಿನ ಶಿವರಾತ್ರಿಲಿ ತಲುಪೋದು. ಫೈನಲ್ ಡೇ. ಫಸ್ಟ್ ಶುರು ಮಾಡಿದ್ದು ಪಾದಯಾತ್ರೆ ಧರ್ಮಸ್ಥಳಕ್ಕೆ. ಅದಾದಮೇಲೆ ಶ್ರೀಶೈಲಕ್ಕೆ ಹೋದರು, ಶಬರಿಮಲೆಗೆ ಹೋದರು ನಡ್ಕೊಂಡು. ಆಮೇಲೆ ತಿರುಪತಿಗೆ ಹೋಗಿರಲಿಲ್ಲ, ಮಂತ್ರಾಲಯಕ್ಕೆ ಹೋಗಿದ್ದಾರೆ, ಕಾಶಿಗೆ ಹೋಗಿದ್ದಾರೆ. ಎಲ್ಲ ವಾಕ್ ಕಾಶಿ 1 ತಿಂಗಳು ನಡೆದಿದ್ದಾರೆ ಪಾದಯಾತ್ರೆ. ಅವ್ರದ್ದೊಂದು ಗ್ರೂಪ್ ಇತ್ತು. ಓಕೆ. ನಿಮ್ಮನ್ನು ಅಪ್ಪ ಸ್ಕ್ರೀನ್ ಮೇಲೆ ನೋಡಿ, ಅದು ಪೊಲೀಸ್ ಡೈರಿ ಫಸ್ಟ್ ನೀವು ಬಂದಿದ್ದು, ಎಷ್ಟು ಖುಷಿಯಾಗಿದ್ರು ಅಪ್ಪ? ಯಾಕೆಂದರೆ ಅವ್ರಿಗೆ ಆಸೆ ಇತ್ತು, ಒಬ್ಬ ಕಲಾವಿದನ ಆಸೆ ಇತ್ತು ಅಂತ ಹೇಳಿದ್ರು. ನಿಮ್ಮನ್ನು ನೋಡಿ ಏನು ಹೇಳೋರು ಸ್ಕ್ರೀನ್ ಮೇಲೆ ನೋಡಿ? ಅವ್ರಿಗೆ ತುಂಬ ಅಭಿಮಾನ. ನಾನು ಆ್ಯಕ್ಟ್ ಮಾಡಿ ಆವಾಗ ಫೋನ್ ಇರಲಿಲ್ಲ, ಈ ಪೋಸ್ಟ್ ಕಾರ್ಡ್ಸ್ ಬರೋದು. ಹೌದು. ಹೆಂಗೋ ಈ ಪಾಪ ಈ ನನಗೆ ಇಷ್ಟಪಡೋರು, ಅಭಿಮಾನಿ ಅಂತ ಹೇಳಲ್ಲ, ನನಗೆ ಇಷ್ಟಪಡೋರು ಎಲ್ಲರೂ ಕಾರ್ಡ್ಸ್ ಹೆಂಗೋ ಅಡ್ರೆಸ್ ತಗೊಂಡು ಕಾರ್ಡ್ ಬರೆಯೋರು, ಈ ಥರ ನನ್ನ ಅಭಿಮಾನಿ, ಈ ಥರ ಫೋನ್ ಇರಲಿಲ್ಲ ಅಲ್ವಾ, ಮನೆತನದಲ್ಲಿ ಇಷ್ಟು ಚೆನ್ನಾಗಿ ಮಾಡಿದ್ರೆ, ಈ ಪಾತ್ರ ಭಾಳ ಚೆನ್ನಾಗಿ. ನನಗೆ ರಿಪ್ಲೈ ಮಾಡೋಕ್ಕಾಗ್ತಿರ್ಲಿಲ್ಲ, ಬಿಕಾಸ್ ದಿನಾ ಶೂಟಿಂಗು. ನಮ್ಮ ತಂದೆ ದಿನಕ್ಕೆ 200-250 ಕಾರ್ಡ್ಸ್ ಬರೋದು, ನಮ್ಮ ತಂದೆ ರಿಪ್ಲೈ ಮಾಡೋರು. ಅಷ್ಟು ಜನಕ್ಕೆ ರಿಪ್ಲೈ ಮಾಡೋದು ನಮ್ಮ ತಂದೆ. ಆಯಿತಾ? ಅವರು ನನಗೆ ಹೇಳ್ಕೊಟ್ಟಿದ್ದು, ಯಾರನ್ನೂ ತುಚ್ಛವಾಗಿ ಮಾತಾಡಬೇಡ, ಯಾರೇ ಬರಲಿ, ನಿಂಗೆ ಎಷ್ಟೇ ನಿನಗೆ ಸ್ಟ್ರೆಸ್ ಇರಲಿ, ಪ್ರೀತಿಯಿಂದ ಮಾತಾಡಿ ಕಳಿಸು. ಅವ್ರು ನನಗೆ ಹೇಳ್ಕೊಟ್ಟಿದ್ದು ಆ್ಯಕ್ಚುಲಿ.
ವಂಡರ್ಫುಲ್. ಆಮೇಲೆ ನಮ್ಮ ತಂದೆ ಆಫೀಸ್ ಅಲ್ಲಿರುವಾಗ ಸಂಡೇಸ್ ಏನು ಮಾಡ್ತಿದ್ರು ಗೊತ್ತಾ, ಸ್ಯಾಟರ್ಡೇ ಸಂಡೇ ಸೆಂಟ್ರಲ್ ಗೌರ್ಮೆಂಟ್ ರಜಾ ಅಲ್ವಾ, ಸೀರೆ ಕ್ಲಿಪ್ಪನ್ನ ಮಾರ್ತಿದ್ರು. ಅಂದರೆ ನನ್ನ ಮಕ್ಕಳಿಗೆ ಇನ್ನಷ್ಟು ಲಕ್ಸುರಿ ಕೊಡೋಣ ಅಂತ. ಬಟ್ ದಟ್ ಡಿಂಟ್ ವರ್ಕ್ ಫಾರ್ ಲಾಂಗ್. ನನಗೆ ಇವಾಗ ಕೂತ್ಕೊಂಡು ಅದನ್ನೆಲ್ಲ ನೋಡಿದಾಗ ಐ ಫೀಲ್ ಸೋ ಬ್ಯಾಡ್. ಅಂದರೆ ನಮ್ಮ ತಂದೆ ಖುಷಿಯಾಗಿರ್ಬೋದಾಗಿತ್ತು, ಬಟ್ ಇಲ್ಲ, ಹಂಗೆ ಮಾಡಲಿಲ್ಲ ಅವರು. ಬಟ್ ನಿಮ್ಮದು ಸ್ಕ್ರೀನ್ ಮೇಲೆ ನೋಡಿ, ನಿಮ್ಮ ಪರ್ಫಾರ್ಮೆನ್ಸಲ್ಲಿ ನೋಡಿ ಎಷ್ಟು ಖುಷಿ ಪಡೋರು. ಯಾವಾಗ ಹೇಳಿದ್ರೆ ಇದು ಚೆನ್ನಾಗಿ ಮಾಡಿದ್ಯಾ, ಬೈತಾ ಇದ್ರು ಅವರು, ಚೆನ್ನಾಗಿ ಮಾಡಲ್ಲ ನೀನು ಅಂತ ಯಾವಾಗಲೂ ಬೈಯೋರು. ನೀನು ಸ್ವಲ್ಪ ಚೆನ್ನಾಗಿ ಮಾಡಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕು, ಥರ ತುಂಬ ಕಣ್ಮಿಟಿಕ್ಸ್ತೀಯಾ, ತುಂಬ ಒಬ್ಬು ಹಿಂಗೆ ಮಾಡ್ತೀಯಾ. ನನಗೆ ನರ್ವಸ್, ನಾನು ಇವತ್ತಿಗೂ ನರ್ವಸ್ ಆಗ್ತೀನಿ. ನಾನು ಅದೇ ಕೇಳ್ಪಟ್ಟೆ ಎಲ್ಲೋ ಒಂದು ಕಡೆ. ಅಂದರೆ ನೀವು ಎಲ್ಲ ಪರ್ಫೆಕ್ಟಾಗಿ ಮಾಡ್ತೀರಾ, ಪರ್ಫೆಕ್ಟಾಗಿ ಮಾತಾಡ್ತೀರಾ, ಆದರೆ ನೀವು ಸ್ಟ್ಯಾಂಡ್ ತೊಗೊಳಕ್ಕೆ ಸ್ವಲ್ಪ ಟೈಮ್ ತೊಗೊತೀರಾ ಅಥವಾ ಒಂದು ಹೆಸಿಟೇಟ್ ಮಾಡ್ತೀರಾ? ಕಾನ್ಫಿಡೆನ್ಸ್ ಇಲ್ಲ ನನಗೆ. ಯಾಕಮ್ಮ ಅದು? ಐ ವಾಂಟ್ ಟು ಬಿ ಅ ಹೋಮ್ ಮೇಕರ್. ಮನೇಲಿರಬೇಕು, ಮನೆ ನೋಡ್ಕೋಬೇಕು, ಮನೆ ಕ್ಲೀನಾಗಿಡಬೇಕು. ಸೊ ಆ ಥರದ್ದು ಒಂದು ಮನಸ್ಥಿತಿ ಇತ್ತು ನನಗೆ. ಆ್ಯಂಡ್ ನನಗೂ ಅದೇ ಬೇಕಾಗಿತ್ತು. ಆ್ಯಂಡ್ ಆಫ್ಟರ್ ಮ್ಯಾರೇಜ್